ಇದು ಈಶಾವಾಸ್ಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕೇಳಿ ಪ್ರತಿದಿನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಚೈತ್ರ ಮಾಸದಲ್ಲಿ ರಾಮಾಯಣದ ಪಾರಾಯಣೆ ಹಾಗೂ ಶ್ರವಣದ ಮಹಾತ್ಮೆ, ಕಲಿಕ ಎಂಬ ವ್ಯಾಧ ಮತ್ತು ಉತ್ತಂಕ ಮುನಿಯ ಕಥೆಯನ್ನು ವಿಸ್ತರಿಸುವ 4ನೇ ಅಧ್ಯಾಯ, ಭಾಗ 1. ನಾರದರು ಹೇಳುತ್ತಾರೆ, ಮಹರ್ಷಿಗಳೇ, ಈ ರಾಮಾಯಣದ ಪಾರಾಯಣೆ ಮತ್ತು ಶ್ರವಣಕ್ಕೆ ಯೋಗ್ಯವಾದ ಇನ್ನೊಂದು ಮಾಸವನ್ನು ವರ್ಣಿಸುತ್ತೇನೆ. ಏಕಾಗ್ರತೆಯಿಂದ ಕೇಳಿರಿ. ರಾಮಾಯಣದ ಮಹಾತ್ಮೆಯು ಸಮಸ್ತ ಪಾಪಗಳನ್ನು ಕಳೆಯುವಂತಹುದು, ಎಲ್ಲ ದುಃಖಗಳನ್ನು ನಿವಾರಣೆ ಮಾಡುವಂತಹುದೂ ಆಗಿದೆ. ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹಾಗೂ ಸ್ತ್ರೀಯರು ಹೀಗೆ ಇವರೆಲ್ಲರಿಗೂ ಬಯಸಿದ ಫಲವನ್ನು ಕೊಡುವುದು. ಆದ್ದರಿಂದ ಎಲ್ಲ ವ್ರತಗಳ ಫಲಗಳೂ ಪ್ರಾಪ್ತಿಯಾಗುತ್ತದೆ. ಅದು ದುಸ್ವಪ್ನ ನಾಶಕವೂ ಧನದ ಪ್ರಾಪ್ತಿಗೂ ಕೂಡ ಉಪಯುಕ್ತವಾದದ್ದು. ಭೋಗ ಮತ್ತು ಮೋಕ್ಷರೂಪಿ ಫಲವನ್ನು ನೀಡುವುದೂ ಆಗಿದೆ. ಆದ್ದರಿಂದ ಇದನ್ನು ಪ್ರಯತ್ನಪೂರ್ವಕವಾಗಿ ಕೇಳಬೇಕು. ಈ ವಿಷಯದಲ್ಲಿ ಜ್ಞಾನಿಗಳು ಒಂದು ಪ್ರಾಚೀನ ಇತಿಹಾಸವನ್ನು ಉದಾಹರಿಸುತ್ತಾರೆ. ಆ ಇತಿಹಾಸವು ಓದುವವರ, ಕೇಳುವವರ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹುದು. ಪ್ರಾಚೀನ ಕಲಿಯುಗದಲ್ಲಿ ಒಬ್ಬ ಕಲಿಕ ಎಂಬ ವ್ಯಾಧನು ಇದ್ದನು. ಅವನು ಸದಾ ಪರನಾರಿ ಮತ್ತು ಪರದ್ರವ್ಯವನ್ನು ಅಪಹರಣದಲ್ಲೇ ತೊಡಗಿರುತ್ತಿದ್ದನು. ಬೇರೆಯವರನ್ನು ನಿಂದಿಸುವುದು, ಎಲ್ಲ ಪ್ರಾಣಿಗಳನ್ನು ಪೀಡಿಸುವುದು ಅವನ ನಿತ್ಯದ ಕೆಲಸವಾಗಿತ್ತು. ಅವನು ಎಷ್ಟೋ ಬ್ರಾಹ್ಮಣರನ್ನು, 100,000 ಗೋವುಗಳನ್ನು ಕೊಂದು ಹಾಕಿದ್ದನು. ಪರಧನವನ್ನು ಅಪಹರಿಸುವುದಲ್ಲದೆ ದೇವರ ಹಣವನ್ನೂ ಕೂಡ ದೋಚುತ್ತಿದ್ದನು. ಅವನು ತನ್ನ ಜೀವನದಲ್ಲಿ ಅನೇಕ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ದನು. ಅವನ ಪಾಪಗಳನ್ನು ಕೋಟಿ ವರ್ಷಗಳಲ್ಲಿಯೂ ಎಣಿಸಲಾಗುತ್ತಿರಲಿಲ್ಲ. ಒಮ್ಮೆ ಜೀವಜಂತುಗಳಿಗೆ ಯಮನಂತಿದ್ದ ಭಯಂಕರ ಆ ಮಹಾಪಾಪಿ ವ್ಯಾಧನು ಸೌವೀರ ನಗರಕ್ಕೆ ಹೋದನು. ಆ ನಗರವು ಎಲ್ಲ ಪ್ರಕಾರದ ವೈಭವ ಸಂಪನ್ನವೂ, ವಸ್ತ್ರಾಭೂಷಣಗಳಿಂದ ವಿಭೂಷಿತವೂ, ಯುವತಿಯರಿಂದ ಸುಶೋಭಿತವೂ, ತಿಳಿನೀರಿನ ಸರೋವರದಿಂದ ಅಲಂಕೃತವೂ, ಬಗೆ ಬಗೆಯ ಅಂಗಡಿಗಳಿಂದ ಸುಸಜ್ಜಿತವೂ ಆಗಿತ್ತು. ದೇವನಗರದಂತೆ ಶೋಭಿಸುವ ಆ ನಗರಕ್ಕೆ ಈ ವ್ಯಾಧನು ಹೋದನು. ಸೌವೀರ ನಗರದಲ್ಲಿ ವ್ಯಾಧನು ಏನು ಮಾಡುತ್ತಾನೆ ಮುಂದುವರಿಯುವುದು ಮುಂದಿನ ಭಾಗದಲ್ಲಿ.